ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪಬ್ಲಿಕ್ ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ಗೆಳೆಯರೇ, ನಮ್ಮ ಸ್ನೇಹಿತರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಅವರು ಕೇಕ್ ಕಟ್ ಮಾಡುವಾಗ DJ ಸಾಂಗ್ಗಳನ್ನು ಹಾಕ್ತೇವೆ ಅಥವಾ ನಾವು ಹ್ಯಾಪಿ ಬರ್ತ್ಡೇ ಟು ಯು ಅಂತ ಅವರಿಗೆ ವಿಶ್ ಮಾಡ್ತೀವಿ. ಆದರೆ ನೀವೀಗ ಅವರು ಕೇಕ್ ಕಟ್ ಮಾಡುವಾಗ ಅವರ ಹೆಸರಿನ ಒಂದು ಬರ್ತ್ಡೇ ಸಾಂಗ್ ಹಾಕಿ ಅವರಿಗೆ ಬರ್ತ್ಡೇ ಸರ್ಪ್ರೈಸ್ ಕೊಡಬಹುದು. ನಿಮಗೆ ಇಷ್ಟವಾದವರ ಬರ್ತ್ಡೇ ಇದ್ದಾಗ ನೀವು ಅವರ ಹೆಸರಿನಲ್ಲಿ ಒಂದು ಬರ್ತ್ಡೇ ಸಾಂಗ್ ಕ್ರಿಯೇಟ್ ಮಾಡಿ ಅದನ್ನು ನೀವು ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ ಶೇರ್ ಮಾಡಬಹುದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಹೆಸರಿನಲ್ಲಿ ಬರ್ತ್ಡೇ ಸಾಂಗ್ ಕ್ರಿಯೇಟ್ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಗೆಳೆಯರೇ, ನೀವು ನಿಮ್ಮ ಹೆಸರಿನ ಮೇಲೆ ಬರ್ತ್ಡೇ ಸಾಂಗ್ ಕ್ರಿಯೇಟ್ ಮಾಡಬೇಕಂದ್ರೆ ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಇಲ್ಲಿ ಸರ್ಚ್ ಬಾರ್ನಲ್ಲಿ ಒನ್ ಬರ್ತ್ಡೇ ಸಾಂಗ್ ಅಂತ ಟೈಪ್ ಮಾಡಿ. ನೀವು ಒನ್ ಬರ್ತ್ಡೇ ಸಾಂಗ್ ಅಂತ ಟೈಪ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲ, ಇಲ್ಲಿ ನಿಮಗೆ ಇದೆ ನೋಡಿ onehappiebirthday.com ಅಂತ. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಫೈಂಡ್ ಯುವರ್ ನೇಮ್ ಅಂತ ತೋರಿಸ್ತಾ ಇದೆಯಲ್ಲ, ಇಲ್ಲಿ ನೀವು ಯಾರ ಹೆಸರ ಮೇಲೆ ಬರ್ತ್ಡೇ ಸಾಂಗ್ ಅನ್ನು ಕ್ರಿಯೇಟ್ ಮಾಡ್ಬೇಕಂತ ಅನ್ಕೊಂಡಿದ್ರಲ್ಲ ಅವರ ಹೆಸರನ್ನ ಇಲ್ಲಿ ನೀವು ಟೈಪ್ ಮಾಡಿ. ನಾನಿಲ್ಲಿ ನನ್ನ ಹೆಸರನ್ನ ಟೈಪ್ ಮಾಡಿದ್ದೀನಿ. ಸೊ ನೀವಿಲ್ಲಿ ಹೆಸರನ್ನ ಟೈಪ್ ಮಾಡಿದ ನಂತರ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನೀವು ಹೆಸರನ್ನು ಟೈಪ್ ಮಾಡಿರ್ತಾರಲ್ಲ ಆ ಹೆಸರ ಮೇಲೆ ಬೇರೆ ಬೇರೆ ಹೆಸರುಗಳೆಲ್ಲ ಬರುತ್ತೆ. ಸೊ ನೀವು ಯಾವ ಹೆಸರನ್ನು ಟೈಪ್ ಮಾಡಿರ್ತಾರಲ್ಲ ಆ ಒಂದು ಹೆಸರಿನ ಮೇಲೆ ಇಲ್ಲಿ ಯೆಲ್ಲೋ ಕಲರ್ ಬಂದಿರುತ್ತೆ. ಈ ಒಂದು ನಿಮ್ಮ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ನಿಮ್ಮ ಬರ್ತ್ಡೇ ಸಾಂಗ್ ರೆಡಿಯಾಗಿದೆ. ನೀವಿಲ್ಲಿ ನಿಮ್ಮ ಹೆಸರಿನ ಮೇಲೆ ಇರ್ತಕ್ಕಂಥ ಬರ್ತ್ಡೇ ಸಾಂಗನ್ನು ನೀವಿಲ್ಲಿ ಪ್ಲೇ ಬರ್ತ್ಡೇ ಸಾಂಗ್ ಅಂತಿದೆಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥ ಹೆಸರಿನ ಮೇಲೆ ಬರ್ತ್ಡೇ ಸಾಂಗ್ ಇಲ್ಲಿ ಪ್ಲೇ ಆಗುತ್ತೆ. ಇಲ್ಲಿ ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು, ಹಾಗೆಯೇ ಇಮೇಲ್ ಕೂಡ ಮಾಡ್ಬೋದು. ಇನ್ನು ಬೇರೆ ಬೇರೆ ವಾಟ್ಸಪ್, ಫೇಸ್ಬುಕ್ನಲ್ಲಿ ಕೂಡ ನೀವಿಲ್ಲಿ ಶೇರ್ ಮಾಡ್ಬೋದು, ಟ್ವಿಟರ್ನಲ್ಲಿ ಕೂಡ ನೀವಿಲ್ಲಿ ಶೇರ್ ಮಾಡ್ಬೋದು. ನಾನಿಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಪ್ಲೇ ಸಿಂಬಲ್ ಇದೆಲ್ಲ, ಪ್ಲೇ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವಿಲ್ಲಿ ಬರ್ತ್ಡೇ ಸಾಂಗನ್ನು ಕ್ರಿಯೇಟ್ ಮಾಡಿರ್ತೀರಲ್ಲ, ಕ್ರಿಯೇಟ್ ಮಾಡಿರ್ತಕ್ಕಂಥ ಸಾಂಗನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಸೊ ಇಲ್ಲಿ ನಿಮಗೆ ಡೌನ್ಲೋಡ್ ಸಾಂಗ್ ಅಂತಿದೆಯಲ್ಲ ಇದರ ಮೇಲೆ ಬೇಕಾದರೆ ಕ್ಲಿಕ್ ಮಾಡ್ಬೋದು, ಅಥವಾ ಇಲ್ಲಿ ನಿಮಗೆ ಬಲಗಡೆ ಒಂದು ಗೆರೆ ರೀತಿ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ನಿಮ್ಮ ಹೆಸರಿನಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಬರ್ತ್ಡೇ ಸಾಂಗ್ ನಿಮ್ಮ ಫೋನ್ ಗ್ಯಾಲರಿಗೆ ಸೇವ್ ಆಗುತ್ತೆ.